ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾವಿನಕಾಯಿಯ ಕೋಸುಗಾಯಿಯನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗಂದರೆ ನಾವು ಮಾವಿನಕಾಯಿಯನ್ನು 1 ವರ್ಷದವರೆಗೆ ಸ್ಟೋರ್ ಮಾಡಿ ಇಟ್ಕೋತೀವಿ. 1 ವರ್ಷದ ನಂತರ ಮಾವಿನಕಾಯಿ ಸೀಸನ್ ಮುಗಿದ ನಂತರ ಕೂಡ ಅದರ ಅಡುಗೆಗಳನ್ನು ಮಾಡೋಕ್ಕೆ ಅಂತ ನಾವು ಇದನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೋತೀವಿ, ಯಾವ ರೀತಿ ವಿಧಾನಗಳನ್ನು ಬಳಸ್ತೀವಿ, ಅದು 1 ವರ್ಷದವರೆಗೂ ಹೇಗೆ ಕೆಡಲ್ಲ ಅನ್ನೋದನ್ನು ವಿವರವಾಗಿ ತಿಳಿಸ್ತೀನಿ. ಮೊದಲನೇದಾಗಿ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ನೀರನ್ನು ಹಾಕಿ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬರುವವರೆಗೂ ವೇಟ್ ಮಾಡಿ, ಆನಂತರ ಮಾವಿನಕಾಯಿಯನ್ನು ಈ ರೀತಿ ಹಾಕಬೇಕು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಮಾವಿನಕಾಯಿ ಹಾಕಬೇಕು. ಮತ್ತು ಎಲ್ಲ ಮಾವಿನಕಾಯಿ ಕೂಡ 1 ವರ್ಷದವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಬರಲ್ಲ. ಅದರಲ್ಲಿ ಒಂದಿಷ್ಟು ಸೆಲೆಕ್ಟೆಡ್ ಮಾವಿನಕಾಯಿ ಮರ ಅಂತಲೇ ಇರುತ್ತೆ, ಅಥವಾ ಸೆಲೆಕ್ಟೆಡ್ ಮಾವಿನಕಾಯಿ ಇರುತ್ತೆ. ಅದರಿಂದ ಮಾತ್ರ ನಾವು ಈ ರೀತಿ ಮಾಡೋಕ್ಕೆ ಸಾಧ್ಯ. ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ತೆಗಿಬೇಕು. ತುಂಬ ಬೇಯಿಸಬಾರ್ದು. ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ತೆಗೆದು ಬಿಡಬೇಕು. ತುಂಬ ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ಅದು 1 ವರ್ಷದವರೆಗೆ ಇಡೋಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರ್ಬೋದು, ಸ್ವಲ್ಪ ಬೇಯಬೇಕು ಅಷ್ಟೇ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಅದಾದ ನಂತರ ನಾವು ಇದನ್ನು ತೆಗಿಬೇಕು. ಈ ರೀತಿಯಾಗಿ ಎಲ್ಲವನ್ನು ತೆಕ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ನಾವು ಕಟ್ಟಿಗೆ ಒಲೆಯನ್ನು ಬಳಸ್ತಾ ಇದ್ದೀವಿ. ಸೊ ಕಟ್ಟಿಗೆ ಒಲೆಯಲ್ಲೇ ಮಾಡ್ತಾ ಇದ್ದೀವಿ. ಪ್ರೊಸೀಜರ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ ತುಂಬಾ ಖಾಲಿ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ. ನೋಡ್ತಾ ಇರ್ಬೋದು, ಈ ರೀತಿ ಭರಣಿಗಳನ್ನು ಬಳಸ್ತೀವಿ 1 ವರ್ಷದವರೆಗೆ ಹಾಕಿಡೋಕ್ಕೆ. ಆದರೆ ಫಸ್ಟು ಒಂದು ಸ್ವಲ್ಪ ದಿನ ನಾವು ಪ್ಲ್ಯಾಸ್ಟಿಕ್ಕನ್ನು ಬಳಸ್ತೀವಿ, ಆದರೆ ಲಾಂಗ್ ಟರ್ಮಲ್ಲಿ ನಾವು ಅದನ್ನು ಬಳಸಲ್ಲ. ಇದನ್ನು ಈ ರೀತಿಯಾಗಿ ಬೆಂದ ನಂತರ ಸ್ವಲ್ಪ ಹೊರಗೆ ಇಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಅದು ಬಿಸಿ ಹೋಗಬೇಕು ಮತ್ತು ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು. ಆ ರೀಸನ್ನಿಗೋಸ್ಕರ ಈ ರೀತಿಯಾಗಿ ನಾವು ಚೆನ್ನಾಗಿ ಅದು ಒಣಗೋಕ್ಕೆ ಬಿಡಬೇಕು. ಈ ರೀತಿ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಉಪ್ಪು ನೀರನ್ನು ಮಾಡ್ಕೊಂಡಿದ್ದೀನಿ. ಉಪ್ಪು ನೀರನ್ನು ಒಂದು ನೀರಿಗೆ 1.5-2 ಪ್ಯಾಕೆಟ್ ಆಗುವಷ್ಟು, ಅಂದರೆ 1.5 ಇಂದ 2 kg ಆಗುವಷ್ಟು ನೀರನ್ನು ಚೆನ್ನಾಗಿ ಈ ರೀತಿಯಾಗಿ ಕುದಿಸಿ, ಆ ನೀರನ್ನು ನಾವು ಇದಕ್ಕೆ ಬಳಕೆ ಮಾಡ್ತಾ ಇದ್ದೀವಿ. ಕುದಿ ಬಂದ ನಂತರನೇ ಆ ನೀರನ್ನು 1 ದಿನಗಳ ಕಾಲ ಆರೋಕ್ಕೆ ಬಿಡಬೇಕು. ಆ ನಂತರ ಅದನ್ನು ಯೂಸ್ ಮಾಡಬೇಕು. ಈಗ ಒಂದು ಕ್ಯಾನಲ್ಲಿ ಹಾಕಿ ಇಡ್ತಾ ಇದ್ದೀವಿ. ಯಾಕೆ ಅಂದರೆ ಭರಣಿಯನ್ನು ತೊಳೆದು ಅದನ್ನು ನಾವು ಸ್ವಲ್ಪ ದಿನಗಳವರೆಗೆ ಆರೋಕ್ಕೆ ಇಡ್ತಾ ಇದ್ದೀವಿ, ಇಲ್ಲಾಂದರೆ ಹಾಳಾಗುತ್ತೆ ಅನ್ನೋ ರೀಸನ್ಗೆ. ಇದು ವರ್ಷಗಳ ಕಾಲ ಪ್ಲ್ಯಾಸ್ಟಿಕ್ನಲ್ಲಿ ಇರಲ್ಲ. ಸೊ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಬೇಡಿ. ಸದ್ಯದ ಮಟ್ಟಿಗೆ ನಾವು ಪ್ಲ್ಯಾಸ್ಟಿಕ್ನಲ್ಲಿ ಹಾಕಿ ಇಡ್ತಾ ಇದ್ದೀವಿ. ಆ ನಂತರ ಇದನ್ನು ನಾವು ಭರಣಿಗೆ ಶಿಫ್ಟ್ ಕೂಡ ಮಾಡ್ತೀವಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಎಲ್ಲವನ್ನು ಹಾಕಿ ಅದಾದ ನಂತರ ಅದರ ಮೇಲೆ ಉಪ್ಪು ನೀರನ್ನು ಹಾಕಿ ಅದು ಮುಳುಗುವವರೆಗೂ ನೀರನ್ನು ಹಾಕಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹಾಕಿ ಇದ್ರೆ 1 ವರ್ಷದವರೆಗೂ ಮಾವಿನಕಾಯಿ ಕೆಡಲ್ಲ. ನೀವು ಯಾವುದೇ ರೀತಿಯ ಅಡುಗೆಗಳಿಗೆ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯ ತೊಂದರೆ ಕೂಡ ಇರಲ್ಲ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದರ ರೆಸಿಪಿನ ಕೂಡ ನಿಮ್ಗೆ ಆಲ್ರೆಡಿ ಹಾಕಿದ್ದೀನಿ, ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.